ಸರ್ ತಮ್ಮ ಹೆಸರು ಹೇಳಿ. ಮತ್ತೆ ತಮ್ಮನ್ನ ನಾನು ನೋಡ್ತಾನೆ ಇದ್ದೀನಿ, ಈ ಸಿಟಿಯಲ್ಲಿ ಸಾಕಷ್ಟು ಓಡಾಡ್ತಾ ಇದ್ದೀರಾ. ಅದೇನೋ ಕರಪತ್ರ ಬೇರೆ ಇಟ್ಕೊಂಡಿದ್ದೀರಾ, ಎಲ್ರಿಗೂ ಏನೋ ಹೇಳ್ತಿದ್ದೀರಾ. ನಾನು ನಿಮಗೆ ಮಾತಾಡಿಸ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟೆ ಆಗಲಿಲ್ಲ. ಬಟ್ ಒಂದೇನು ಅಂತಂದ್ರೆ ಇದ್ರ ವಿಚಾರ ಏನು ನಮಗೂ ಒಂದು ಸ್ವಲ್ಪ ತಿಳಿಸಿ. ಯಾಕೆ ಅಂತಂದ್ರೆ ಏನೋ ಅದ್ಭುತ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ದಯವಿಟ್ಟು ನಿಮ್ಮ ಹೆಸರು, ನೀವು ನಿಮ್ಮ ಪರಿಚಯ ಮಾಡಿಕೊಂಡು ಯಾಕೆ ಇಷ್ಟೆಲ್ಲ ಓಡಾಡ್ತಾ ಇದ್ದೀರಾ ಸ್ವಲ್ಪ ಹೇಳ್ಬೋದಾ? ಜೈ ಗುರುದತ್ತ ಗುರುವೇ ನಮಃ. ನಮ್ಮ ಹೆಸರು KN ಭೋಜರಾಜು ಅಂತ. ನನ್ನ ತಂದೆ ನೀಲಕಂಠಪ್ಪ, ತಾಯಿ ರಾಜಮ್ಮ. ನನ್ನ ಕುಟುಂಬ 3 ಜನ ಅಣ್ಣಂದಿರು, ಅತ್ತಿಗೆದಿರು, ಮಕ್ಕಳು. 2007ರಲ್ಲಿ ಇದನ್ನು ಕ್ಲಾಸ್ ಮಾಡಬೇಕು ಅಂತೇಳಿ ನನ್ನ ಹಿರಿಕರಾದಂಥ ವಕೀಲರಾದಂಥ ರಮೇಶಣ್ಣ ಅವರು ನಮ್ಮ ಬೆನ್ನಿಂದೆ ಭಾಳ ಬಿದ್ದರು. ಆಗ ನಮ್ಮದು ವೃತ್ತಿ ಬಂದು ನೇಕಾರಿಕೆ. ಅಲ್ಲಿ ನಾವು ಒಳಗಡೆ ಇದ್ರೇ ನಾವು ಸೀರೆ ನೇಯ್ಗೆ ಮಾಡಲಿಕ್ಕಾಗೋದು. ಅಷ್ಟು ನಮಗೆ ಪ್ರೆಷರು, ಟೆನ್ಷನ್ನು ಮಾಡಲಿಕ್ಕಾಗ್ತಾ ಇರಲಿಲ್ಲ. ಏನೋ ನಮ್ಗೆ ಇನ್ನೊಂದು ಏನೋ ಬೇಕು ಅಂತ ನಾವು ಅಲ್ಲಿ ಹುಡುಕಾಟದಲ್ಲಿ ಇರೋ ಕೆಲಸನ ಹೇಗೆ ಮೇಂಟೈನ್ ಮಾಡೋದು, ಅದು ಚಿಕ್ಕ ಕೆಲಸ ದೊಡ್ಡ ಕೆಲಸ ಅರ್ಥ ಆಗ್ತಿಲ್ಲದಂಗ, ಇಲ್ಲ ನೀವು ಈ ಕ್ಲಾಸ್ ಮಾಡಿ SSY ಸಹಜ ಸ್ಥಿತಿ ಯೋಗನ ಕ್ಲಾಸ್ ಮಾಡೋದು ನಿಮಗೊಂದು ಪೇಷನ್ಸು, ತಾಳ್ಮೆ, ನಿಮ್ಮ ವೃತ್ತಿ ಜೀವನಕ್ಕೂ ಅಳವಡಿಸ್ಕೊಳ್ಳೋವಂಥದ್ದು. ಆಮೇಲೆ ಇದು ಯಾವುದೇ ಒಂದು ನಕಾರಾತ್ಮಕ ಅಲ್ಲ, ಸಕಾರಾತ್ಮಕವಾದ ವಿದ್ಯೆ ಇದು. ನೀವು ಅಳವಡಿಸ್ಕೊಬೇಕು. ಇಲ್ಲಿ ಭಜನೆ ಮನೆಗೆ ಇರ್ತೀರಾ, ದೇವಸ್ಥಾನ ಸುತ್ತೀರಾ ಅಂತೇಳಿ ತುಂಬ ಹಿಡಿದು ನಾನು 2 ವರ್ಷ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಓಡಾಡಿ ಕೊನೆಗೆ 2009ರಲ್ಲಿ ತುಂಬ ಹಿಡಿದು ಎಳೆ ಮಕ್ಕಳು ಹೇಳ್ಕೊಂಡು ಕ್ಲಾಸಿಗೆ ಬಿಟ್ಟು ಅಂದಾಗ ನನಗೆ ಅವತ್ತು ಕ್ಲಾಸ್ ಮಾಡಿ ಜ್ಞಾನೋದಯ ಆದಂಥ ಸಮಯ ಅಂದರೆ ಭಾನುವಾರ ಬರುತ್ತೆ, ಒಂದು ವಾರ ಆಗಿ. ಅಲ್ಲಿ ನಮಗೊಂದು ಬ್ರಹ್ಮೋಪದೇಶ ಕೊಡ್ತಾರೆ ಗುರುದತ್ತ ಗುರುಗಳು. ಅದಕ್ಕೆ ಮೊದಲು ಒಂದು 2 hours ಭಜನ್ ನಡೆಯುತ್ತೆ. ಆ ಭಜನ್ನಲ್ಲಿ ನಮ್ಮಲ್ಲಿರೋ ನಕಾರಾತ್ಮಕ ಎಲ್ಲ ಹೊರಟೋಗಿ ಮತ್ತೆ ನಾವು ಪ್ರಾರ್ಥನೆನ ನಾವು ಮಾಡಬೇಕಂದಾಗ ಆ ಮಂತ್ರೋಪದೇಶ ಕೊಡ್ತಾರೆ ನಮಗೆ. ಆ ಮಂತ್ರೋಪದೇಶ ಕೊಟ್ಟಾಗ ನಾವೇ ಆಗಿರಲ್ಲ, ನಾವು ಭೂಮಿ ಮೇಲೆ ಇದ್ದೀವೋ, ಚಲನವಲನ ಎಲ್ಲಿ ನಿಂತಿದ್ದೀವೋ ಗೊತ್ತಾಗದಂಥ ಪರಿಸ್ಥಿತಿ ನಾವು ಇದ್ದಾಗ ಎಷ್ಟು ಬಾಡಿ ಎಷ್ಟು ನಮ್ಗೆ ಹಗುರ ಆಗಿತ್ತು ನಮ್ಮ ದೇಹ ಅಂದರೆ ಅದು ನಮಗೆ ನನ್ನ ಕೈಲಿ ಊಹಿಸಲಾರದಷ್ಟು ಕಷ್ಟ. ನಾನಿದ್ರೇ ನಮ್ಮ ಮನೆ ಫ್ಯಾಕ್ಟ್ರಿ ನಡೆಯೋದು, ನಾನಿದ್ರೇ ಸೀರೆ ಕುಯ್ದು ರೇಷ್ಮೆ ಎಲ್ಲ ಕಟ್ ಮಾಡೋಕ್ಕಾಗೋದು ಅಂತ ಪೂರ್ತಿಯಲ್ಲಿ ಅವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಈಗ ನಾನು ಕ್ಲಾಸ್ ಮಾಡಿ 17-18 ವರ್ಷಗಳಾಯಿತು. ಇವಾಗ ನಾವು ಇಲ್ದಿರೋದು ನಮ್ಮ ಮನೆ ಫ್ಯಾಕ್ಟ್ರಿ ಎಷ್ಟಿತ್ತು ನಮ್ದು ಅಷ್ಟೇ ವೃತ್ತಿ ನಡೀತಾನೆ ಇದೆ. ಯಾವುದೇ ನಿಂತಿಲ್ಲ. ಇನ್ನೂ ಹೆಚ್ಚಿಗೆ ನಾವು ಮೇಲ್ಪಂಕ್ತಿಲಿ ಹಕ್ಕಿದ್ದೀವಿ. ಇವತ್ತು ಈ ಕ್ಲಾಸಿಂದ ನನಗೆ ಸಿಕ್ಕಿದ್ದೇನೆ ಅಂದರೆ ನಾನು ಹೆಚ್ಚಿಗೆ ಅನಾರೋಗ್ಯ. ನಾನು ಇದಕ್ಕೆ ಮೊದಲು 3 ತಿಂಗಳಿಗೂ 6 ತಿಂಗಳಿಗೂ ನನ್ನ ಆಸ್ಪತ್ರೆಗೆ ಬಿಡು, ಅದಕ್ಕೆ ಬಿಡು, ಆ ಮೈ ಕೈ ನೋವು ಅಂತ. ನಾ ಈ ಕ್ಲಾಸಿಗೆ ಬಂದ ನಂತರ ನಮ್ಮ ಬಾಡಿನಲ್ಲಿ ಯಾವುದೇ ಬ್ಲ್ಯಾಕೇಜಸ್ ಇಲ್ಲ. ಈ ಪ್ರಾಣಾಯಾಮ ಏನಿದೆ 5-4-4-2 ನಮಗೆ 5-4-2 ಕೊಡ್ತಾರೆ ಅನುರೂಪದಲ್ಲಿ. ನನ್ನ ಬಾಡಿನಲ್ಲಿ ಇವತ್ತು ಯಾವುದೇ ಬ್ಲ್ಯಾಕೇಜ್ ಇಲ್ಲ. ನನಗೆ 2002ರಲ್ಲಿ ಇದಕ್ಕೆ ಮೊದಲು ನನಗೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ನೀ ಕಟ್ಟಾಗಿರುತ್ತೆ. ಅದರಲ್ಲಿ 2 ಕೈ ವೈಯರು ಮತ್ತು 2 ಸ್ಕ್ರೂಗಳಿರುತ್ತೆ. ಅದನ್ನಲ್ಲಿ ಅಪ್ಲಿಕೇಶನ್ ತಿಳಿಸ್ಬೇಕಾದ್ರೆ ನಿಮ್ಗೆ ಯಾವುದೇ ಆರೋಗ್ಯ ಸರಿಗೆ ತಿಳಿಸ್ಬೇಕು. ನನಗೆ ಭಯ, ಅದನ್ನು ತಿಳಿಸಿದ್ರೆ ಎಲ್ಲಿ ಕ್ಲಾಸಿಂದ ಹೊರಗಾಗ್ತಾರೋ. ಬೇಡ, ರಮೇಶಣ್ಣ ಅವ್ರು ಇಷ್ಟು ಮಾತ್ರ ನಾವು ಸೇರಿಸಿ ಅದನ್ನು ಬರೆಯೋದೇ ಬೇಡ ಅಂತ ನಾನು ಬರೆಯೋಕ್ಕೆ ಹೋಗಲಿಲ್ಲ. ನಾನು ನೀ ಕಟ್ಟಾಗಿದ್ದೆ ಅದನ್ನ ಕ್ಲಾಸಿಗೆ ಕೊಟ್ಟು ವಜ್ರಾಸನ ಕೂರಬೇಕು ಅಂತ ಹೇಳಿದ್ರು. ನಾನು ನೋಡಿದ್ರೆ ನಾನು ಎಲ್ಲರಿಗೂ ನಮ್ಮನೆ 1 ಗಂಟೆ 15 ನಿಮಿಷ ನಾನು ವಜ್ರಾಸನದಲ್ಲಿ ಕೂರಿವೆ. ನನ್ನ ಕಾಲಿನಲ್ಲಿ ಸ್ಕ್ರೂ ಅದು ಇದ್ರು ಮಂಡಿ ಚಿಪ್ ಕಟ್ಟಾಗಿದ್ದು. ನನಗೆ ಯಾವುದೇ ಅದರ ಬಗ್ಗೆ ಅರಿವೇ ಇಲ್ದಂಗೆ 1-1/4 ಗಂಟೆ ವಜ್ರಾಸನದಲ್ಲಿ ಕುಂತು ಪ್ರಾಣಾಯಾಮ ಧ್ಯಾನ ಮಾಡಿವೆ. ಗುರುದತ್ತ ಅವರು ಕ್ಲಾಸ್ನಲ್ಲಿ ಒಂದು ಮಾತು ಹೇಳಿದ್ರು, ನೀವು ಎಲ್ಲಿ ಕೂರ್ತೀರಾ ಅಲ್ಲಿ ಬೆಳಿಗ್ಗೆ ಏನು ಸಮಯ, ಸಂಜೆ ಏನು ಸಮಯ ಅದು ಕೂತ್ಕೊಂತೀರಿ. ನೀವು ಪ್ರತಿ ದಿವಸ ಒಂದು 3 ವರ್ಷ ಮಾಡಿದ್ದೆ ಆದರೆ ನೀವು ಏನು ಅಂದ್ಕೋ ಅದಕ್ಕೆ ದುಪ್ಪಟ್ಟು ಮೇಲೆ ಹೋಗ್ತೀರಾ. ಅದಕ್ಕೆ ನಾನು ಪರ್ಯಾಯ ಸಾಕ್ಷಿ ಆಗಿದ್ದೀನಿ. ಇವತ್ತು ನನ್ನ ಬಾಡಿನಲ್ಲಿ ಯಾವುದೇ ಅನಾರೋಗ್ಯ ಇಲ್ಲ, ಯಾವುದೇ ಬ್ಲಾಕೇಜಸ್ ಇಲ್ಲ. ಈ ಪರಿಸ್ಥಿತಿ ನನಗೆ ಸಿಕ್ಕಂಥ ಪರಿಸ್ಥಿತಿ ನನ್ನ ಪರಿಸರಕ್ಕೆಲ್ರಿಗೂ ನನಗೆ ಸಿಕ್ಕಬೇಕು ಅನ್ನೋದು ದೃಢ ಸಂಕಲ್ಪ ನಾನು ಮಾಡ್ಕೊಂಡು ನಿಂತ್ಕೊಂಡೆ. ಅವತ್ತು ಈ 10 ವರ್ಷದಲ್ಲಿ ಒಂದು 9 ಕ್ಲಾಸ್ ಮಧ್ಯೆ ಓಡಾಡಿ ಪ್ರತಿ ಕ್ಲಾಸ್ಗೆ ಒಂದು 4,000 ಜನ, 5,000 ಜನ, 3,000 ಜನ ಮಾತಾಡಿಸ್ತೀವಿ. ಒಂದು 30-40 ಜನ ಕ್ಲಾಸ್ ಮಾಡಿದವರೆಲ್ಲ ಭಾಳ ಸುಭಿಕ್ಷವಾಗಿ ಆರೋಗ್ಯದಲ್ಲಿ ಅವ್ರದೇ ನೈತಿಕತೆ ಆರೋಗ್ಯನ ಕಾಪಾಡಿಕೊಂಡು ಭಾಳ ಚೆನ್ನಾಗಿದ್ದಾರೆ. ಅವರು ಕೂಡ ಪ್ರತಿಯೊಬ್ಬರನ್ನ ಕ್ಲಾಸ್ಗೆ ಅಳವಡಿಸ್ತಾ ಇದ್ದಾರೆ. ಇವತ್ತು ಇದರಿಂದ ನಮ್ಗೆ ಸಿಕ್ಕಿದ್ದೇನೆಂದ್ರೆ ನನ್ನ ಗುರುದಿಕ್ಕೆ ನನಗೆ ಎಷ್ಟು ಜನ್ಮ ಇದ್ರೂ ನಾನು ಅವ್ರಿಗೆ ಶಿರಸಾಷ್ಟಾಂಗ ಪಾದಕ್ಕೆ ನಮಗೊಂದಮ್ಮ ಅಂತ ಹೇಳಿ ನಾನು ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಭೋಜರಾಜ್ ಅವರೇ, ನೀವು ಗುರುಗಳ ಹೆಸರು ಹೇಳಿ ಇನ್ನೊಂದ್ಸಲಿ. ಗುರುಗಳ ಹೆಸರು ಶ್ರೀ ಗುರುದತ್ತ ಗುರೂಜಿ. ಅದು ಈ ಸಂಸ್ಥೆ ಹೆಸರು ಸಹಜ ಸ್ಥಿತಿ ಯೋಗ ರಾಯಚೂರು. ಇದು ಬಂದು ಆಮೇಲೆ ನಮ್ಮ ಗುರುಗಳು ಏನಂದ್ರೆ ನಮಗೆ ವಿದ್ಯೆ ಕಲಿಸ್ಬೇಕು ಅಂದ್ರೆ ಪ್ರತಿ ವರ್ಷ ಅವರು 4 ತಿಂಗಳು ಹೋಗಿ ಅವರು ಕೂಡ ಮೊಬೈಲ್ ಚಾರ್ಜಿಂಗ್ ತರ ಹಿಮಾಲಯದಲ್ಲಿ ಇದ್ದು ಬರ್ತಾರೆ. ನಮ್ಗೆ ಇದೆಷ್ಟು ಅದ್ವಿತೀಯ ಅಂತ ಅಂದ್ರೆ
ಅವರೆಲ್ಲ ಕಲಿತು ನಾನು ಏನು ಮಾಡೋದಿಲ್ಲ, ನನಗೂ ಕೂಡ ಚಾರ್ಜಿಂಗ್ ಬಾಡಿ ಕಮ್ಮಿ ಆಗುತ್ತೆ, ನಾನು ಮತ್ತೆ ಹೋಗ್ಬೇಕು. ಇಷ್ಟು ಹುಡುಗರು ಸಿಗ್ತಾ ಇದ್ದಾರೆ, ಇಷ್ಟು ಶಿಷ್ಯರು ರೆಡಿ ಆಗ್ತಾರೆ. ಅವ್ರು ಯಾವತ್ತೂ ಶಿಷ್ಯರು ಅನ್ಕೊಂಡು ನಮ್ಮ ಸಮಾನ ಮನಸ್ಕರಂತ ಅವರು ಕೂಡ ರೆಡಿ ಮಾಡ್ತಾ ಇದ್ದಾರೆ ನಮ್ಮನ್ನ. ನಮ್ಮಂತೆ ನೀವು ಆಗ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಅವ್ರ ಗುರುಗಳು ಕ್ಲಾಸ್ನಲ್ಲಿ ಇನ್ನೊಂದು ಹೇಳಿದ್ರು. ಇವತ್ತೇನು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಇದ್ದಾರೆ, ಆ ಗುರು ಅವರು ಮತ್ತೆ ನಮ್ಮ ಗುರುಗಳು ಒಡನಾಟ ತುಂಬಾ ಇದ್ದಂಥವ್ರು. ಅವರು ವ್ಯಕ್ತಿತ್ವದಲ್ಲಿ ಬಹಳ ಸ್ನೇಹಿಗಳು. ಅವರು ಆ ದಿಕ್ಕಿನಲ್ಲಿ ಬೆಳೆದ್ರು. ನಮ್ಮ ಗುರುಗಳು ನಮ್ಮ ಸಮಾಜನ ಕಟ್ಟನ ಯಾರೇ ಹೊರದೇಶದವ್ರು ಕರೆದ್ರು ಇವತ್ತವರೆಗೂ ಹೊರದೇಶಕ್ಕೆ ಹೋಗಿಲ್ಲ. ಫಸ್ಟ್ ನಾವು ನಮ್ಮ ಭಾರತ, ನಮ್ಮ ಕರ್ನಾಟಕ ಅಂತೇಳಿ ಇಲ್ಲೇ ಮಕ್ಕಳನ್ನ ಎಷ್ಟು ಸಾಲ ರೆಡಿ ಮಾಡಬೇಕು ಅಂತೇಳಿ ಅವರು ದೃಢ ಸಂಕಲ್ಪ ಹೊರಟು ಕುಳಿತಿದ್ದಾರೆ. ಅದನ್ನ ತಾವುಗಳೆಲ್ಲ ಬಂದು ಈ ವಿದ್ಯೆನ ಪ್ರತಿಯೊಬ್ರು ಮನೆ ಆದಿಯಾಗಿ, ನಾವು ನಮ್ಮ ಕುಟುಂಬದಲ್ಲಿ 30 ಜನ ಎಲ್ಲರೂ ಕ್ಲಾಸ್ ಮಾಡಿದ್ದೀವಿ. ನಾವು ಅಣ್ಣನ ಮಕ್ಕಳು, ನಾವು ಎಲ್ಲರೂ. ಈಗ ನನ್ನ ಮಗ ಕೂಡ ಈಗ MBA ಮಾಡ್ತಾ, ಅವನು ಕೂಡ ಕ್ಲಾಸ್ ಮಾಡ್ತಾ ಇದ್ದಾನೆ. ನಮ್ಮ ಅಣ್ಣನ ಮಗ ಒಬ್ಬ ಅಮೆರಿಕದಿಂದ ರಿಟರ್ನ್ ಬಂದಿದ್ದಾನೆ, ಅವನು ಕೂಡ ಕ್ಲಾಸ್ ಮಾಡ್ತಾ ಇದ್ದಾನೆ. ಈಗ ದಯವಿಟ್ಟು ಎಲ್ಲರೂ ಈ ಕ್ಲಾಸ್ನ ಅಳವಡಿಸ್ಕೊಂಡು ನಿಮ್ಮ ಆರೋಗ್ಯದ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಭೋಜರಾಜ್ ಅವರೇ, ನೀವು ಇಷ್ಟೆಲ್ಲ ಹೇಳಿದ್ರೆ ನಿಜ, ಆದರೆ ಮುಂದೆ ಎಲ್ಲಿ ಈ ಕ್ಲಾಸಿಗೆ ಸೇರಬೇಕು, ಎಲ್ಲಿ ನಡೆಯುತ್ತೆ, ಯಾವತ್ತಿಂದ ನಡೆಯುತ್ತೆ, ಸ್ವಲ್ಪ ತಿಳಿಸ್ಕೊಳ್ಬೋದಾ? ಖಂಡಿತ ಗುರುಗಳೇ. 2009ಗೆ ನನಗೆ ನಿಜವಾಗ್ಲೂ ಯೋಗ ಅಂತಂದ್ರೆ ಅವತ್ತು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಮಾಡತಕ್ಕಂಥದ್ದು ಆ ಸ್ಥಾನ, ಅದು ಭಗವಂತನ ಇದ್ದಂತ ಇದು ನಮ್ಗೆ ಅವತ್ತು ಆಗಿದ್ದು. ಇವತ್ತಿನ ಕಾಲಕ್ಕೆ ನಾನು ಈಗಲೇ ಬರ್ತಾ ಹೇಳ್ಕೊಂಡ್ ಬಂದೆ, ಅನಂತಾಶ್ರಮ ಅಂತ ನಮ್ಮ ಕಪಾಲಿ ಟಾಕೀಸ್, ಗಾಂಧಿನಗರ ಕಪಾಲಿ ಟಾಕೀಸ್ ಹಿಂಭಾಗದಲ್ಲಿ ಏನಿದೆ, ಬಹಳ ಎನರ್ಜಿ ಇರ್ತಕ್ಕಂಥ ಗುರುಗಳ ಮಠನೇ ಅದು. ಇವತ್ತು ಮಾಡ್ತಕ್ಕಂಥವ್ರಿಗೆ ನಿಜವಾಗೂ ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿ ನೀವು ಬಹಳ ಪುಣ್ಯವಂತರಾಗಿರ್ತೀರಾ. ಆ ಅನಂತಾಶ್ರಮದಲ್ಲಿ ನೀವು ಪ್ರತಿಯೊಬ್ಬರು ಯಾವುದೇ ಹಿಂಜರಿಕೆ ಇಟ್ಕೊಂಡೆ, ನಾವು ನಿಮ್ಗೋಸ್ಕರ ಸಮಯ ಕೊಂಡು ಮತ್ತೆ ನೀವು ಬೇಜಾರು ಬೀಳ್ತಿರೋ ಅನ್ನೋದಕ್ಕೆ ನಾವು ಯಾವುದು ತಲೆಗಿಲ್ಲ. ನಿಮ್ಮನ್ನ ಕರ್ಕೊಂಬಂದು ಈ ಕ್ಲಾಸಿಗೆ ಬಿಟ್ಟರೆ ನಿಮ್ಮ ಜೀವನದಲ್ಲಿ ಏನೋ ನಿಮ್ಗೆ ಸಿಗುತ್ತೆ. ನಮ್ಗೆ ಸಿಕ್ಕಂತಷ್ಟು ಆರೋಗ್ಯ, ವೆಲ್ತ್, ಪ್ರತಿಯೊಂದು ಪರಿಸರ ಚೆನ್ನಾಗಿರುತ್ತೆ. ನಮ್ಮ ಭಾಷೆ ಬಹಳ ಚೆನ್ನಾಗಾಗುತ್ತೆ. ನಾವು ಮಾತಾಡ್ತಕ್ಕಂಥ ಅಕ್ಷರಾಭ್ಯಾಸಗಳು ಬಹಳ ಕಲ್ತಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ ನಾವು. ಸುಳ್ಳು. ಇದರಿಂದ ನಾವು ಮಾತಾಡೋ ರೀತಿ ಬದಲಾವಣೆ ಆಗುತ್ತೆ. ನಮ್ಮಲ್ಲಿ ಪದನ ಹಿಂದೆ ಮುಂದೆ ಹಾಕಿ ಮಾತಾಡ್ತಿರ್ತೀವಿ. ನಾವು ಈ ಕ್ಲಾಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮದೇ ಆದಂಥ ನಿರ್ಧಾರಗಳು, ನಮ್ಮದೇ ಆದಂಥ ಪದಗಳು ನಿಘಂಟಿನಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ನಾವು ನಿಘಂಟು ಓದಿಲ್ದೆ ಅಂದ್ರೂ ನಮ್ಮಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನಮ್ಗೆ ಕೊಡ್ತಕ್ಕಂಥ ಗುರುಗಳು ಕೊಡ್ತಾರಲ್ಲ ಮಂತ್ರೋಪದೇಶದಿಂದ ನಮ್ಗೆ ಇದೆಲ್ಲ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದ ನಾನು ಇದನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಭೋಜರಾಜ್ ಅವರೇ, ಬಹಳ ಸಂತೋಷ ಆಯಿತು. ಇದನ್ನ ಸಾಕಷ್ಟು ಪ್ರಚಾರ ಮಾಡೋದ್ರಲ್ಲಿ ತುಂಬಾ ಅನುಕೂಲ ಇದೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇದು ಬೇಕು ಅಂತ ಅನ್ನಿಸ್ತು. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಗುರುದತ್ತ. ಗುರುದೇವ. ಕಟ್ ಮಾಡಿ.